ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ಮೇಲಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ವಕ್ರ ದೃಷ್ಟಿ ಇದೀಗ ಅಮೆರಿಕನ್ನರ ಮೇಲೆ, ಅಲ್ಲಿನ ಬಡ ಜನರ ಮೇಲೆ ಬಿದ್ದಿದೆ. ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿರೋ ಎಲ್ಲ ನಿರಾಶ್ರಿತರಿಗೆ ಈಗಿಂದೀಗಲೇ ಊರು ಬಿಟ್ಟು ಹೋಗಿ ಅಂತ ಟ್ರಂಪ್ ಒಳ್ಳೆ ಕಿಮ್ ಜಾಂಗ್ ಉನ್ ತರ ಕಟ್ಟಾಜ್ಞೆ ಹೊರಡಿಸಿದ್ದಾರೆ. ಟ್ರುತ್ ಸೋಷಿಯಲ್ ಅಕೌಂಟ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಕೂಡಲೇ ಹೋಮ್ಲೆಸ್, ನಿರಾಶ್ರಿತರು, ಮನೆ ಇಲ್ದಿರೋರು ರಾಜಧಾನಿ ವಾಷಿಂಗ್ಟನ್ ಡಿಸಿಯನ್ನು ಬಿಟ್ಟು ಹೊರಗೆ ನಡಿಬೇಕು. ನೀವು ಉಳಿದುಕೊಳ್ಳೋಕೆ ಬೇಕಾದರೆ ಬೇರೆ ಜಾಗ ಕೊಡ್ತೀವಿ, ನಮ್ಮ ಕ್ಯಾಪಿಟಲ್ ಕ್ಲೀನಾಗಿ ಚೆನ್ನಾಗಿರಬೇಕು, ಇಲ್ಲಿಂದ ನೀವು ಹೊರಡೆ ಹೋಗಬೇಕು ಅಂಥೇಳಿ ಆದೇಶ ಹೊರಡಿಸಿದ್ದಾರೆ. ರಾಕ್ಷಸಿ ವರ್ತನೆ ತೋರ್ತಾ ಇದ್ದಾರೆ. ಅವ್ರ ತಲೆಯಲ್ಲಿ ಏನು ಹೊಕ್ಕೊಂಡಿದೆಯೋ ಗೊತ್ತಿಲ್ಲ. ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ರಾಜಧಾನಿ ಪ್ಯೋಂಗ್ಯಾಂಗಲ್ಲಿ ಶ್ರೀಮಂತರು ಮಾತ್ರ ಇರಬೇಕು ಅನ್ನೋ ರೀತಿಯಲ್ಲಿ ಎಲೈಟ್ಗಳಿಗೋಸ್ಕರ ಸಪರೇಟ್ ಐ ಡಿ ಕಾರ್ಡ್ ಮಾಡಿಕೊಂಡು ಪ್ಯೋಂಗ್ಯಾಂಗಲ್ಲಿ ಇರಬೇಕಂದ್ರೆ ಪ್ರತ್ಯೇಕ ಐ ಡಿ ಕಾರ್ಡ್ ಇರಬೇಕು, ಉಳಿದವರೆಲ್ಲ ಹೊರಗಿರಬೇಕು ಅನ್ನೋ ಥರದಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ನೀವು ಅವಾಗ ಕೇಳ್ತಿರ್ತೀರಲ್ಲ. ಟ್ರಂಪ್ ಆ ರೀತಿ ಮಾಡೋಕೆ ಹೊರಟಿದ್ದಾರಾ? ಶೇಕ್ ಹ್ಯಾಂಡ್ ಮಾಡಿ ಬಂದಿದ್ರು ಲಾಸ್ಟ್ ಟೈಮು. ಸೊ ಏನಾದರೂ ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡ್ಬಿಟ್ರಾ ಅನ್ನೋ ಚರ್ಚೆ ನಡೀತಾ ಇದೆ. ಅಮೆರಿಕದಂತಹ ಡೆಮೋಕ್ರಸಿಯ ಟಾರ್ಚ್ ಬೇರರ್ ಥರ ಬಿಹೇವ್ ಮಾಡೋ ಕಂಟ್ರಿಯಲ್ಲಿ ಇದು ದೊಡ್ಡ ಆಘಾತ ಕಾರಣ ಆಗಿದೆ. ಟ್ರಂಪ್ ಈ ರೀತಿ ಆದೇಶ ಹೊರಡಿಸಿರೋದು. ರಾಜಧಾನಿ ವಾಷಿಂಗ್ಟನ್ ಡಿಸಿ ಅದು ಹೈಫೈ ಆಗಿರಬೇಕು, ಬಡವರು ಮನೆಯಲ್ಲಿರೋರು ಇಲ್ಲಿರಬಾರ್ದು, ಅವ್ರನ್ನ ಹೊರಗೆ ಹಾಕಬೇಕು ಅಂತ. ಹೌದು, ಬಡತನ ಇರಬಾರ್ದು, ಹಾಗಂತ ಅವ್ರನ್ನ ಏನು ಹೊರಗೆ ಹಾಕಿ ನೀವು ಪೇಂಟ್ ಮಾಡೋಕ್ಕಾಗತ್ತಾ? ಬಡತನ ನಿರ್ಮೂಲನೆ ಮಾಡಬೇಕು, ಅವ್ರನ್ನ ಎನೇಬಲ್ ಮಾಡಬೇಕು, ಅವ್ರನ್ನ ಕೈ ಹಿಡಿದು ಮೇಲೆತ್ತಬೇಕು, ಅವ್ರಿಗೊಂಚೂರು ಕೈ ಹಿಡಿದು ನಡೆಯೋ ರೀತಿ ಹೆಲ್ಪ್ ಮಾಡಬೇಕು ಅಲ್ವಾ? ಅದು ಬಿಟ್ಟು ಈ ರೀತಿ ನೀವು ರಾಜಧಾನಿ ಚೆನ್ನಾಗಿರಬೇಕು ಅಂತ ಹೊರಗೆ ಹಾಕ್ತೀವಿ ಅಂತ ಹೊರಟ್ರೆ ಮನುಷ್ಯತ್ವನೇ ಅಲ್ಲ, ಪ್ರಾಣಿಗಳ ಥರ ಟ್ರೀಟ್ ಮಾಡ್ದಂಗೆ ಆಗುತ್ತೆ ಅದು. ಜೊತೆಗೆ ಮುಂದುವರೆದು ಏನು ಹೇಳಿದ್ದಾರೆ ಟ್ರಂಪ್ ಅಂತ ಹೇಳಿದ್ರೆ, ಇನ್ನು ಕ್ರಿಮಿನಲ್ಸ್ ಅಪರಾಧಿಗಳು, ನೀವೇನು ರಾಜಧಾನಿ ಬಿಟ್ಟು ಹೋಗಬೇಕು ಅಂತಿಲ್ಲ, ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿ ನಾವು ಕಳಿಸ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಅಂದರೆ ಎನ್ಕೌಂಟ್ರ್ ಮಾಡೋದು, ಜೈಲಿಗೋ, ಒಟ್ನಲ್ಲಿ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ವಿಚಾರ ಇದೆ. ಈ ಸಲ ಟ್ರಂಪ್ ಅಕ್ರಮ ವಲಸಿಗರು, ವಿದೇಶಿಗರು ಆ ಥರ ಏನು ಮೆನ್ಷನ್ ಮಾಡಿಲ್ಲ. ರಾಜಧಾನಿ ವಾಷಿಂಗ್ಟನ್ ಡಿಸಿಯಲ್ಲಿ ಮನೆ ಇಲ್ಲದೆ ಅಲ್ಲಿ ಇಲ್ಲಿ ಟೆಂಟ್ ಹಾಕೊಂಡಿರೋ ಬಡವರು, ನಿರ್ಗತಿಕರು, ಭಿಕ್ಷುಕರು ಹೋಲ್ಸೇಲ್ ಆಗಿ ರಾಜಧಾನಿಯಿಂದ ಹೊರದಬ್ಬಲಾಗುತ್ತೆ ನಿಮ್ಮನ್ನು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ವಾಷಿಂಗ್ಟನ್ ಡಿಸಿ ರಸ್ತೆ ಬದಿಯಲ್ಲಿರೋ ಟೆಂಟ್ ಮತ್ತು ಕಸ ಬಿದ್ದಿರೋ ರಾಶಿಯನ್ನು ಕೂಡ ಒಂದು ರೀತಿ ಅಷ್ಟೊಂದು ಕ್ಲೀನ್ ಇಲ್ಲದ ಒಂದಷ್ಟು ವಾಷಿಂಗ್ಟನ್ ಡಿಸಿಯ ಮುಖವನ್ನು ಫೋಟೋ ತೆಗೆದು ಶೇರ್ ಮಾಡಿದ್ದಾರೆ. ನೋಡಿ ರಾಜಧಾನಿ ಹೆಂಗಾಗಿ ಹೋಗಿದೆ ನಮ್ಮದು, ಹಿಂದೆಂದೂ ಕಂಡಿಲ್ಲ ಈ ರೀತಿ, ಅಷ್ಟು ಹಾಳಾಗಿ ಹೋಗಿದೆ, ಕೊಳತೆದ್ದು ಹೋಗಿದೆ. ಇದನ್ನು ಸುರಕ್ಷಿತ ರೀತಿಯಲ್ಲಿ ಮತ್ತೆ ಸುಂದರ ಮಾಡ್ತೀನಿ ನಾನು. ಇವೆಲ್ಲವನ್ನು ಆದಷ್ಟು ಬೇಗ ನಮ್ಮ ಬಾರ್ಡರ್ನಿಂದ ಹೇಗೆ ಅಕ್ರಮ ವಲಸಿಗರನ್ನು ಓಡಿಸೋದು ಹಾಗೆ ಮಾಡ್ತೀನಿ ಇವ್ರನ್ನೂ ಕೂಡ. ಈ ಬಾರಿ ಮತ್ತಷ್ಟು ಫಾಸ್ಟ್ ಆಗುತ್ತೆ. ಎಲ್ಲರೂ ರೆಡಿಯಾಗಿರಿ, ಬಹಳ ಕಟ್ಟುನಿಟ್ಟಾಗಿ ಇದನ್ನು ಮಾಡ್ತೀವಿ. ಕರುಣೆ ತೋರಲ್ಲ ಯಾರಿಗೂ. ಟ್ರಂಪ್ ಹೊರಡಿಸಿದ್ದು ಕರುಣೆ ತೋರಲ್ಲ ಯಾರಿಗೂ. ನಮಗೆ ನಮ್ಮ ರಾಜಧಾನಿ ಚೆನ್ನಾಗಿರಬೇಕು, ಈ ಹಿಂದೆ ಹೇಗಿತ್ತು ಹಾಗೆ ವಾಪಸ್ ಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಈ ಹಿಂದೆ ಭಾರತದಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಇಂದಿರಾ ಪುತ್ರ ಸಂಜಯ್ ಗಾಂಧಿ ರಾತ್ರಿ ದಿಲ್ಲಿಯಲ್ಲಿ ಹಿಂಗೆ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಪ್ರಮಾಣದ ಮಾರಣ ಹೋಮನೆ ಆಗಿತ್ತು. ಇದಕ್ಕಿದ್ದಂತೆ ಎಲ್ಲ ಬುಲ್ಡೋಸರ್ ತಗೊಂಬಂದು ಎಲ್ಲ ಡೆಮಾಲಿಷನ್ ಕೂಡ ಮಾಡಲಾಗಿತ್ತು. ಅಡ್ಡ ಬಂದವ್ರನ್ನ ಶೂಟೌಟ್ ಮಾಡಲಾಗಿತ್ತು. ಹಾಗೆ ಹುಚ್ಚು ವರ್ತನೆ ತೋರೋಕೆ ಟ್ರಂಪ್ ಹೊರಟಿದಾರಾ ಅನ್ನೋ ಆತಂಕ ಅಮೆರಿಕದಲ್ಲಿ ಮನೆ ಮಾಡಿದೆ. ಒಂದು ಅಂದಾಜಿನ ಪ್ರಕಾರ ಟ್ರಂಪ್ ಕ್ರಮದಿಂದ 1,000ಕ್ಕೂ ಅಧಿಕ ಇಂಥ ಕುಟುಂಬಗಳು ರಾಜಧಾನಿಯಲ್ಲಿ ಅಲ್ಲಿ ಇಲ್ಲಿ ವಾಸ ಮಾಡ್ತಿದ್ದಾರೆ, ಬಡವರು, ನಿರ್ಗತಿಕರು, ಅವ್ರನ್ನ ಈಗ ಹೊರದಬ್ಬಲಾಗುತ್ತೆ ವಾಷಿಂಗ್ಟನ್ ಡಿಸಿಯಿಂದ. ಹೀಗಾಗಿ ಟ್ರಂಪ್ ಕೇವಲ ಭಾರತ ಅಷ್ಟೇ ಅಲ್ಲ, ಈಗ ಅಮೆರಿಕನ್ನರನ್ನು ಕೂಡ ಕಾಡ್ತಾ ಇದ್ದಾರೆ. ಗುಂಡು ಹಾರಿದಾಗ ಟ್ರಂಪ್ ಕಿವಿ ಸೀಳ್ಕೊಂಡು ಹೋಗಿತ್ತಲ್ಲ, ಅದರ ಪರಿಣಾಮ ಅಯ್ಯೋ ಪಾಪ ಟ್ರಂಪ್ ಅಂತೇಳಿ ಅನುಕಂಪ ಉಂಟಾಗಿತ್ತು. ಅಮೆರಿಕನ್ನರು ಅಲ್ಲಿ ತನಕ ಹಿಂದೆ ಇದ್ದ ಟ್ರಂಪ್ಗೆ ಮತ್ತೆ ಎತ್ತಿ ಅವ್ರನ್ನ ಗೆಲ್ಲಿಸಿದ್ರು, ಮುನ್ನಡೆಗೆ ತಂದಿದ್ರು, ಕ್ಯಾಂಪೇನ್ನಲ್ಲಿ ಅನುಕಂಪ ವ್ಯಕ್ತಪಡಿಸಿದ್ರು. ಪಾಪ ಅಮೆರಿಕಾ ಫಾರ್ ಅಮೆರಿಕನ್ಸ್, ಅಮೆರಿಕನ್ನರಿಗಾಗಿ ಅಮೆರಿಕ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಿದ್ದಾರೆ, ಇವ್ರನ್ನ ಕೊಲ್ಲೋಕೆ ಯಾರೋ ಟ್ರೈ ಮಾಡಿದ್ದಾರೆ, ಪಾಪ ಅಂತ ಅನುಕಂಪ, ಪಾಪ ಅನ್ನೋದನ್ನು ವ್ಯಕ್ತಪಡಿಸಿದ್ರು ಟ್ರಂಪ್ಗೆ. ಆದರೆ ಟ್ರಂಪ್ ಆ ಅನುಕಂಪದಿಂದ ಅಧಿಕಾರಕ್ಕೆ ಬಂದ ಟ್ರಂಪ್ ಈಗ ಅತ್ಯಂತ ವಿಚಿತ್ರ ವರ್ತನೆಗಳನ್ನು ತೋರ್ತಾ ಇದ್ದಾರೆ. ದೇಶದ ಒಳಗೆ, ದೇಶದ ಹೊರಗೆ, ಎಲ್ಲರ ಮೇಲೂ ಕೂಡ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಆಟಕ್ಕೆ ಭಾರತ ಕೌಂಟರ್ ಕೊಡೋದನ್ನು ಮುಂದುವರೆಸಿದೆ. ಪಿಎಂ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಮಾತಿನ ಬಾಣ ಬಿಟ್ಟ ಬೆನ್ನಲ್ಲೇ ಇದೀಗ ಕೇಂದ್ರ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಟ್ರಂಪ್ ದಾದಾಗಿರಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾಗ್ಪುರದಲ್ಲಿ ನಡೆದ ಈವೆಂಟ್ ಒಂದರಲ್ಲಿ ಮಾತನಾಡಿದ ಗಡ್ಕರಿ, ನಮ್ಮ ರಫ್ತು ಮತ್ತು ಆರ್ಥಿಕ ಬೆಳವಣಿಗೆಯ ಪ್ರಮಾಣ ಏರಿಕೆಯಾದರೆ ನಾವು ಬೇರೆಯವರ ಬಳಿಗೆ ಹೋಗಬೇಕಾಗಿಲ್ಲ.
ಯಾರೀಗ ದಾದಾಗಿರಿ ಮಾಡ್ತಿದ್ದಾರೋ ಅವರು ಆರ್ಥಿಕವಾಗಿ ಬಲಿಷ್ಠರಾಗಿ ಅವರ ಹತ್ರ ಟೆಕ್ನಾಲಜಿ ಇದ್ದ ಕಾರಣದಿಂದಲೇ ಹಾಗೆ ಮಾಡೋಕೆ ಸಾಧ್ಯ ಆಗ್ತಾ ಇದೆ ಅಂತ ಟ್ರಂಪ್ಗೆ ದಾದಾಗಿರಿ ಮಾಡ್ತಿರೋರು ಅಂತ ಹೇಳಿ ತಿಳಿದಿದ್ದಾರೆ. ಜೊತೆಗೆ ಇಂದು ನಾವು ಅದೇ ಥರ ಆರ್ಥಿಕವಾಗಿ ಬಲಿಷ್ಠರಾಗಿ ನಮ್ಮ ಬಳಿನೂ ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಕೂಡ ನಾವು ಹಾಗೆ ಮಾಡಲ್ಲ. ಬೇರೆಯವರಿಗೆ ಈ ರೀತಿ ಧಮಕಿ ಹಾಕೋ ಕೆಲಸ ನಾವು ಮಾಡಲ್ಲ. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಲ್ಲ. ಇಡೀ ಜಗತ್ತಿನ ಕಲ್ಯಾಣವೇ ಅತಿ ಮುಖ್ಯ. ವಸುದೈವ ಕುಟುಂಬಕಂ ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ. ವಿಶ್ವವೇ ಒಂದು ಕುಟುಂಬ, ವಿಶ್ವದ ಕಲ್ಯಾಣ ಆಗಬೇಕು ಅಂತ ನಮ್ಮ ಸಂಸ್ಕೃತಿ ಹೇಳುತ್ತೆ. ಏನೋ ಇವತ್ತಿನ ಎಲ್ಲ ಜಗತ್ತಿನ ಸಮಸ್ಯೆಗಳಿಗಿರೋ ಪರಿಹಾರ ಏನು ಗೊತ್ತಾ? ವಿಜ್ಞಾನ, ತಂತ್ರಜ್ಞಾನ ಮತ್ತು ಜ್ಞಾನ. ಈ 3 ಅಂಶಗಳನ್ನು ನಾವು ಉಪಯೋಗಿಸಿದ್ರೆ ಜಗತ್ತಿನ ಮುಂದೆ ಯಾವತ್ತೂ ತಲೆಬಾಗಬೇಕಾಗಿಲ್ಲ. ನಮ್ಮ ದೇಶಕ್ಕಿರೋ ಅಗತ್ಯತೆಗಳನ್ನು ತಲೆಯಲ್ಲಿಟ್ಕೊಂಡು ರಿಸರ್ಚ್ ಸೆಂಟರ್ಸ್, IITಗಳು ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳು ಸಂಶೋಧನೆಗಳನ್ನು ನಡೆಸಬೇಕು. ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡೋದನ್ನು ಮುಂದುವರೆಸಿದ್ರೆ ನಮ್ಮ ದೇಶದ ಆರ್ಥಿಕತೆಯ ಗ್ರೋತ್ ರೇಟ್ 3 ಪಟ್ಟು ಜಾಸ್ತಿ ಆಗುತ್ತೆ. ಆಗ ನಾವು ಟ್ರಂಪ್, ಅಮೆರಿಕ ಎಲ್ಲರ ಮುಂದೆನೂ ತೊಡೆತಟ್ಟಿ ನಿಲ್ಲಬಹುದು, ಎದುರಿಸಿ ನಿಲ್ಲಬಹುದು ಅನ್ನೋ ರೀತಿಯಲ್ಲಿ ಗಡ್ಕರಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಶ್ರೀಲಂಕಾ ಕೂಡ ಭಾರತದ ಮೇಲೆ ಅಮೆರಿಕ ಹೇರಿರುವ 50% ಟ್ಯಾರಿಫ್ಗೆ ಖಂಡನೆ ವ್ಯಕ್ತಪಡಿಸಿದೆ. ಶ್ರೀಲಂಕಾ ಸಂಸತ್ನಲ್ಲಿ ಅಮೆರಿಕ ಭಾರತ ಸಂಬಂಧದಲ್ಲಿ ಹೆಚ್ಚಾಗ್ತಿರೋ ಉದ್ವಿಗ್ನತೆ ಬಗ್ಗೆ ಡಿಬೇಟ್ ನಡೆಸಲಾಗಿತ್ತು. ಈ ವೇಳೆ ಸಂಸದ ಹರ್ಷ ಡಿ ಸಿಲ್ವಾ ಅನ್ನೋರು ಭಾರತದ ಮೇಲೆ ಟೀಕೆ ಮಾಡೋರ ಬಾಯಿ ಮುಚ್ಚಿಸಿದ್ದಾರೆ. ಈ ಹಿಂದೆ ಶ್ರೀಲಂಕಾ ಆರ್ಥಿಕ ಬಿಕ್ಕಟ್ಟು ಎದುರಿಸ್ತಾ ಇದ್ದಾಗ ಭಾರತ ಮಾಡಿದ ಸಹಾಯವನ್ನು ನೆನಪು ಮಾಡಿಕೊಂಡಿದ್ದಾರೆ. ಭಾರತವನ್ನು ನೋಡಿ ನಗೋದು ನಿಲ್ಲಿಸಿ, ಭಾರತದ ಸದ್ಯದ ಪರಿಸ್ಥಿತಿ ನೋಡಿ ತಮಾಷೆ ಮಾಡಬೇಡಿ. ಒಂದು ಕಾಲದಲ್ಲಿ ನಾವು ಏನೂ ಇಲ್ಲದೆ ಇದ್ದಾಗ ಭಾರತ ಒಂದೇ ರಾಷ್ಟ್ರ ನಮಗೆ ಸಹಾಯ ಮಾಡಿದ್ದು. ಇದನ್ನು ಮರಿಬೇಡಿ. ಇನ್ನೂ ಕಾಲ ಮಿಂಚಿಲ್ಲ. ಈಗಲೇ ಎಲ್ಲವನ್ನ ಡಿಸೈಡ್ ಮಾಡಬೇಡಿ. ಈಗ ತಮಾಷೆ ಮಾಡಿ ನಂತರ ಇದೇ ನಿಮಗೆ ತಿರುಗಿ ಬೀಳುತ್ತೆ ಅಂತ ಭಾರತದ ಪರವಾಗಿ ಮಾತನಾಡಿದ್ದಾರೆ. ಏನು ಭಾರತದ ಮೇಲೆ ಹೇರಿರೋ ಹೆಚ್ಚುವರಿ 25% ಟ್ಯಾರಿಫ್ ಆಗಸ್ಟ್ 21ರಿಂದ ಜಾರಿಗೆ ಬರುತ್ತೆ. ಇದು ಬಂದಿದ್ದೇ ಆದರೆ ಭಾರತದ ಟೆಕ್ಸ್ಟೈಲ್, ಉಡುಪು, ಫುಟ್ವೇರ್, ರತ್ನ, ಆಭರಣಗಳ ಸೆಕ್ಟರ್ಗೆ ದೊಡ್ಡ ಹೊಡೆತ ಬೀಳಬಹುದು ಅಂತ ಭಾರತದಲ್ಲಿ ಕಳವಳ ಹೆಚ್ಚಾಗ್ತಿದೆ. ಭಾರತದ ಜವಳಿ, ಬಟ್ಟೆ, ಉಡುಪುಗಳಿಗೆ ಅಮೆರಿಕ ಒಂದೇ ದೊಡ್ಡ ಮಾರ್ಕೆಟ್. ಭಾರತದ ಸುಮಾರು 28% ಜವಳಿ, ಉಡುಪು ಅಮೆರಿಕಾಗೆ ರಫ್ತಾಗುತ್ತೆ. ಆದರೆ ಈಗ ಟ್ಯಾರಿಫ್ನಿಂದ ಇವುಗಳಿಗೆ ಭಾರಿ ಹೊಡೆತ ಬೀಳುತ್ತೆ. $2.5 ರಿಂದ $3 ಬಿಲಿಯನ್ ಮೌಲ್ಯದ ಬಿಸ್ನೆಸ್ ಇದರಿಂದ ಲಾಸ್ ಆಗುತ್ತೆ. ಟೆಕ್ಸ್ಟೈಲ್, MSME ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋ ಸುಮಾರು 1 ಕೋಟಿ ಜನರ ಉದ್ಯೋಗ ಅಪಾಯದಲ್ಲಿದೆ ಅಂತ ಭಾರತದ ಜವಳಿ ಕೈಗಾರಿಕೆಗಳು ಕಳವಳ ವ್ಯಕ್ತಪಡಿಸಿವೆ. ಆದರೆ ಟ್ರಂಪ್ಗೆ ಮಾತ್ರ ಟ್ಯಾರಿಫ್ ಹುಚ್ಚು ಕಮ್ಮಿ ಆಗ್ತಿಲ್ಲ. ಇದೀಗ ರಷ್ಯಾದಿಂದ ತೈಲ ತರಿಸ್ಕೊಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಚೀನಾಗೂ ಭಾರತದ ರೀತಿನೇ ಟ್ಯಾರಿಫ್ ಬರೆ ಹಾಕ್ತೀನಿ ಅಂತ ಟ್ರಂಪ್ ಕುಣಿತಾ ಇದ್ದಾರೆ. ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಫಾಕ್ಸ್ ನ್ಯೂಸ್ ಇಂಟರ್ವ್ಯೂನಲ್ಲಿ ರಷ್ಯನ್ ತೈಲವನ್ನ ಖರೀದಿ ಮಾಡ್ತಿದ್ದಾರೆ ಅಂತ ಭಾರತಕ್ಕೆ ಟ್ಯಾರಿಫ್ ಹಾಕಿದ ರೀತಿನೇ ಅಮೆರಿಕ ಚೀನಾಗೂ ಹಾಕುತ್ತಾ ಅನ್ನೋ ಪ್ರಶ್ನೆಯನ್ನ JD ವಾನ್ಸ್ಗೆ ಕೇಳಲಾಗಿತ್ತು. ಇದಕ್ಕೆ ಉತ್ತರಿಸಿದ ಅಮೆರಿಕದ ಉಪಾಧ್ಯಕ್ಷ, ನಮ್ಮ ಪ್ರೆಸಿಡೆಂಟ್ ಈ ಕುರಿತು ಥಿಂಕ್ ಮಾಡ್ತಿದ್ದಾರೆ. ಈ ಬಗ್ಗೆ ಯಾವುದೇ ರೀತಿಯ ದೃಢ ನಿರ್ಧಾರ ಮಾಡಿಲ್ಲ. ಯಾಕಂದರೆ ಚೀನಾ ಸಮಸ್ಯೆ ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಯಾಕಂದರೆ ಚೀನಾ ಅಮೆರಿಕ ಸಂಬಂಧವೇ ಆಗಿದೆ. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಬೇರೆ ವಿಚಾರಗಳಿಗೆ ಎಫೆಕ್ಟ್ ಆಗುತ್ತೆ. ಅದರಿಂದ ಟ್ರಂಪ್ ಬಹಳ ಕೇರ್ಫುಲ್ ಆಗಿ ಥಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾರಾಡ್ತಿದ್ರು, ಮಾಡ್ತಾ ಇದ್ರು. ಆದರೆ ಚೀನಾ ಹತ್ರ ಲೆವರೇಜ್ ಇದೆ. ಏನು ಲೆವರೇಜ್ ಇದೆ? ರೇರ್ ಅರ್ತ್ ಮಿನರಲ್ಸ್ ಆ್ಯಂಡ್ ಮೆಟಲ್ಸ್ ಚೀನಾ ಹತ್ರ ಇದೆ. ಅದನ್ನು ಕಂಟ್ರೋಲ್ ಮಾಡ್ತಾರೆ. ಅದು ಕೊಟ್ಟಿಲ್ಲ ಅಂದರೆ ಅಮೆರಿಕದಲ್ಲಿ ಏನೂ ನಡೆಯಲ್ಲ. ಟೆಕ್ ಕ್ಷೇತ್ರಕ್ಕೆ ಸರಿಯಾಗಿ ಹೊಡೆತ ಬೀಳುತ್ತೆ. ಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲದಕ್ಕೂ ಹೊಡೆತ ಬೀಳುತ್ತೆ. ಹೀಗಾಗಿ ಬಾಯಿ ಮುಚ್ಕೊಂಡಿದ್ದಾರೆ ಟ್ರಂಪ್. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಮ್ಗಿಂತ ಫಸ್ಟ್ ಚೀನಾಗೆ ಹಾಕಿರೋರು. ಆದರೆ ಚೀನಾ ಮೇಲೆ ಡಿಪೆಂಡೆನ್ಸಿ ಅಮೆರಿಕಾಗಿದೆ. ಲೆವರೇಜ್ ಇದೆ. ತುಂಬ ಇಂಪಾರ್ಟೆಂಟ್ ಇದು. ಚೀನಾ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಹಾಗಾಗಿ ನಮ್ಮನ್ನ ಬಲಿಪಶು ಮಾಡ್ತಿದ್ದಾರೆ. ಚೀನಾನ ಏನು ಮಾಡೋದು ಅಂತ ನೋಡ್ತಾ ಇದ್ದಾರೆ ಇನ್ನೂ ಕೂಡ. ತನ್ನ ಹಳೆ ಯುದ್ಧ ಭೂಮಿ ಗಾಜಾದಲ್ಲಿ ಇಸ್ರೇಲ್ ದಾಳಿಯನ್ನ ತೀವ್ರಗೊಳಿಸಿದೆ. ಈಗ ಭಾನುವಾರ ತಡರಾತ್ರಿ ಗಾಜಾದ ಅಲ್ ಶಿಫಾ ಆಸ್ಪತ್ರೆಯನ್ನ ಗುರಿಯಾಗಿಸಿ ನಡೆಸಿದ ದಾಳಿಗೆ 5 ಅಲ್ ಜಜೀರಾ ಪತ್ರಕರ್ತರು ಸೇರಿದ ಹಾಗೆ 7 ಜನ ಮೃತಪಟ್ಟಿದ್ದಾರೆ. ಈ 5 ಪತ್ರಕರ್ತರಲ್ಲಿ ಒಬ್ಬ ಹಮಸ್ ಭಯೋತ್ಪಾದಕ ಇದ್ದ ಅಂತ ಇಸ್ರೇಲಿ ಸೇನೆ ಹೇಳಿದೆ. ಈತನನ್ನ ಅನಸ್ ಅಲ್ ಶರೀಫ್ ಅಂತ ಗುರುತಿಸಲಾಗಿದೆ. ಈತ ಹಮಸ್ ಸಂಘಟನೆಯ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದ. ಇಸ್ರೇಲ್ ನಾಗರಿಕರನ್ನ ಗುರಿಯಾಗಿಸಿ ರಾಕೆಟ್ ದಾಳಿ ನಡೆಸ್ತಾ ಇದ್ದ ಅಂತ ಇಸ್ರೇಲ್ ಸೇನೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಹಾಗೆ ಈ ಅನಸ್ ಅಲ್ ಶರೀಫ್ ಇಸ್ರೇಲ್ ಸೇನೆ ಗಾಜಾದ ದಕ್ಷಿಣ ಮತ್ತು ಪೂರ್ವ ಪ್ರದೇಶಗಳಲ್ಲಿ ಭಾರಿ ಸ್ಫೋಟಕ ಸುರಿತಾ ಇದೆ. ಗಾಜಾದಲ್ಲಿ ಇಸ್ರೇಲ್ ಆಕ್ರಮಣ ತೀವ್ರಗೊಂಡಿದೆ ಅಂತ ವಿಡಿಯೋವೊಂದನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ. ಅದರ ಬೆನ್ನಲ್ಲೇ ಇಸ್ರೇಲ್ ಈ ದಾಳಿ ಮಾಡಿದೆ. ಮತ್ತೊಂದು ಕಡೆ ಪ್ಯಾಲೆಸ್ತೇನನ್ನ ಒಂದು ರಾಷ್ಟ್ರ ಅಂತ ಗುರುತಿಸುವ ರಾಷ್ಟ್ರಗಳ ಪಟ್ಟಿಗೆ ಆಸ್ಟ್ರೇಲಿಯಾ ಕೂಡ ಸೇರ್ಕೊಂಡಿದೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಆಲ್ಬನೇಸ್ ನಾವು ಕೂಡ ಪ್ಯಾಲೆಸ್ತೇನನ್ನ ರಾಷ್ಟ್ರ ಅಂತ ಗುರುತಿಸ್ತೀವಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ನಲ್ಲಿ ನಡೆಯಲಿರೋ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ಯಾಲೆಸ್ತೇನ್ಗೆ ಅಧಿಕೃತ ರಾಷ್ಟ್ರದ ಮಾನ್ಯತೆಯನ್ನ ಘೋಷಿಸ್ತೀವಿ ಅಂತ ಹೇಳಿದ್ದಾರೆ.
ಆಸ್ಟ್ರೇಲಿಯಾ ಪ್ಯಾಲೆಸ್ತೈನ್ ಜನರ ಸ್ವಂತ ಹಕ್ಕುಗಳನ್ನು ಗುರುತಿಸ್ತಾ ಇದೆ. ಮಿಡಲ್ ಈಸ್ಟ್ನಲ್ಲಿನ ಹಿಂಸಾಚಾರ ತಡೆಯೋಕೆ ಮತ್ತು ಗಾಜಾದಲ್ಲಿನ ಯುದ್ಧ ಮತ್ತು ಹಸಿವಿನ ಅಲ್ಲಿ ಅನ್ನಾಹಾರ ಎಲ್ಲ ಒದ್ದಾಡ್ತಿದ್ದಾರೆ, ಅದನ್ನು ಕಮ್ಮಿ ಮಾಡೋಕೆ 2 ಸ್ಟೇಟ್ ಸೊಲ್ಯೂಷನ್ ಒಂದೇ ಪರಿಹಾರ. ಅಂದರೆ ಇಸ್ರೇಲು ಇರಬೇಕು, ಪ್ಯಾಲೆಸ್ತೈನು ಇರಬೇಕು, 2 ಇಂಡಿಪೆಂಡೆಂಟ್ ಕಂಟ್ರೀಸ್ ಮುಂದುವರಿಬೇಕು ಅನ್ನೋ ನಿಲುವೇನಿದೆ ಅದೇ ಪರಿಹಾರ ಅಂತ ಹೇಳಿದ್ದಾರೆ. ಇದೇ ವೇಳೆ ಆಲ್ಬನೀಸ್ ಪ್ಯಾಲೆಸ್ತೈನ್ ಪ್ರಾಧಿಕಾರಕ್ಕೆ ಕೆಲ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ. ಭವಿಷ್ಯದಲ್ಲಿನ ಪ್ಯಾಲೆಸ್ತೈನ್ ಸರ್ಕಾರದಲ್ಲಿ ಹಮಸ್ಗಳಿರಬಾರ್ದು, ನ್ಯಾಯಯುತ ಚುನಾವಣೆ ನಡೆಸಬೇಕು ಮತ್ತು ಗಾಜಾ ಸಂಪೂರ್ಣ ನಿಶಸ್ತ್ರೀಕರಣಗೊಳ್ಳಬೇಕು ಅಂತ ಕಂಡೀಷನ್ ಹಾಕಿದ್ದಾರೆ. ಗಾಜಾ ವಶಪಡಿಸಿಕೊಳ್ಳುವ ಇಸ್ರೇಲ್ ಪ್ಲಾನ್ಗೂ ಕೂಡ ಆಲ್ಬನೀಸ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಪ್ಯಾಲೆಸ್ತೈನ್ಗೆ ಮಾನ್ಯತೆ ಕೊಡುವ ಕೆನಡಾ, ಫ್ರಾನ್ಸ್, ಬ್ರಿಟನ್ ಸಾಲಿಗೆ ಆಸ್ಟ್ರೇಲಿಯಾ ಕೂಡ ಈಗ ಸೇರ್ಪಡೆಗೊಂಡಿದೆ. ಆಲ್ಬನೀಸ್ರ ಈ ಹೇಳಿಕೆಗೆ ಎಂದಿನಂತೆ ಇಸ್ರೇಲಿ PM ನೆತನ್ಯಾಹು ಕಿಡಿಕಾರಿದ್ದಾರೆ. ನಾಚಿಕೆಗೇಡು ಅಂತ ಹೇಳಿದ್ದಾರೆ. ವಿಶ್ವದ ಅತ್ಯಾಧುನಿಕ 5ನೇ ತಲೆಮಾರಿನ ಫೈಟರ್ ಜೆಟ್ ಅಂತ ಕರೆಸಿಕೊಳ್ಳುವ ಹತ್ತತ್ರ 1,000 ಕೋಟಿ ರೂಪಾಯಿ ಒಂದು ಜೆಟ್ಗೆ. ಬ್ರಿಟನ್ನ F-35 ಫೈಟರ್ ಜೆಟ್ ರಿಟೈರ್ಮೆಂಟ್ ಕೊಡೋ ಕಾಲ ಹತ್ತಿರ ಆಗ್ತಿದೆಯಾ ಅನ್ನೋ ಲಕ್ಷಣ ಕಾಣಿಸ್ತಾ ಇದೆ. ಯಾಕಂದ್ರೆ ಕೇರಳದಲ್ಲಿ ಕಾಲು ಮುರಿದ ಕೋಳಿ ತರ ಬ್ರಿಟನ್ನ F-35 ಬಂದು ಕುತ್ಕೊಂಡಿತ್ತಲ್ಲ, ಈಗ ಜಪಾನ್ನಲ್ಲಿ ಅದೇ ರೀತಿ ಭೂಸ್ಪರ್ಶ ಮಾಡಿದೆ. ಜಪಾನ್ನ ಕಾಗೋಶಿಮಾ ಏರ್ಪೋರ್ಟ್ನಲ್ಲಿ ತಾಂತ್ರಿಕ ದೋಷ ಆಗಿದೆ, ಜಾಗ ಕೊಡಿ ಅಂತ ಹಾರು ಬಂದು ಅಲ್ಲಿ ಭೂಸ್ಪರ್ಶ ಮಾಡಿಸಿದ್ದಾರೆ, ತುರ್ತು ಭೂಸ್ಪರ್ಶ ಮಾಡಿಸಿದ್ದಾರೆ F-35ನ ಪೈಲಟ್. ಇದರಿಂದ ವಿಮಾನ ನಿಲ್ದಾಣದಿಂದ ಪ್ರಯಾಣ ಮಾಡಬೇಕಾಗಿದೆ. ಅನೇಕ ವಿಮಾನಗಳ ಹಾರಾಟದಲ್ಲೂ ವಿಳಂಬ ಆಗಿದೆ. ಬ್ರಿಟನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ HMS ಪ್ರಿನ್ಸ್ ಆಫ್ ವೇಲ್ಸ್ಗೆ ಸೇರಿದ ಈ ಫೈಟರ್ ಜೆಟ್ ಜಪಾನ್ ಮತ್ತು ಅಮೆರಿಕ ನೌಕಾಪಡೆಗಳೊಂದಿಗೆ ಜಂಟಿ ಮಿಲಿಟರಿ ಅಭ್ಯಾಸದಲ್ಲಿ ತೊಡಗಿತ್ತು. ಆಗಸ್ಟ್ 4ರಿಂದ ಶುರುವಾಗಿದ್ದ ಈ ಅಭ್ಯಾಸ ಆಗಸ್ಟ್ 19ರವರೆಗೆ ನಡೀಬೇಕು. ಇದರಲ್ಲಿ ಪಾಲ್ಗೊಂಡಿದ್ದ ಈ ಫೈಟರ್ ಜೆಟ್ ಈಗ ತಾಂತ್ರಿಕ ದೋಷ ಅಂತ ಸಡನ್ ಆಗಿ ಮತ್ತೆ ಬಂದು ಜಪಾನ್ನಲ್ಲಿ ಕುತ್ಕೊಂಡಿದೆ ಈಗ. ಹೀಗಾಗಿ ಬ್ರಿಟನ್ ಅವರು ಬೇಕಂತಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಥವಾ ಇವುಗಳಿಗೆ ನಿವೃತ್ತಿ ಕೊಡೋ ಟೈಮ್ ಬಂದಿದೆಯಾ ಅಂತ ಹೇಳಿ ಚರ್ಚೆ ನಡೀತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಜೂನ್ 14ಕ್ಕೆ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಇದೇ ರೀತಿ F-35 ತುರ್ತು ಭೂಸ್ಪರ್ಶ ಮಾಡಿತ್ತು. ಇಂಧನ ಖಾಲಿ ಅಂತ ಲ್ಯಾಂಡ್ ಆಗಿತ್ತು. ಅದಾದಮೇಲೆ ಹಾರಕ್ಕೆ ಟ್ರೈ ಮಾಡಿದ್ರೆ ಹಾರತಾನೇ ಇರಲಿಲ್ಲ. ಹೈಡ್ರಾಲಿಕ್ ಫೇಲ್ಯೂರ್ ಅಂತ ಹೇಳಿ ವಿಮಾನ ಸುದೀರ್ಘ 38 ದಿನ ಕೇರಳದಲ್ಲೇ ನಿಂತ್ಕೊಂಡಿತ್ತು. ಬ್ರಿಟನ್ ತಜ್ಞರು ಬಂದು ಸರಿ ಮಾಡಿ ಜುಲೈ 22ಕ್ಕೆ ಮತ್ತೆ ಬ್ರಿಟನ್ಗೆ ತಗೊಂಡು ಹೋಗಲಾಗಿತ್ತು. ಪಾಕ್ನಲ್ಲಿ ದಾಳಿಗಳು ಕಂಟಿನ್ಯೂ ಆಗಿವೆ. ಈ ಹಿಂದೆ ಜಾಫರ್ ಎಕ್ಸ್ಪ್ರೆಸ್ ಟ್ರೈನನ್ನು ಹೈಜಾಕ್ ಮಾಡಲಾಗಿತ್ತಲ್ಲ, ಅದೇ ರೈಲ್ ಹೋಗಿದ್ದ ಟ್ರ್ಯಾಕ್ನಲ್ಲಿ ಸ್ಫೋಟಕ ಇಟ್ಟು ಈಗ ಉಡಾಯಿಸಲಾಗಿದೆ. ಪರಿಣಾಮ 6 ಬೋಗಿಗಳು ಹಳಿತಪ್ಪಿ 4 ಗಂಭೀರ ಗಾಯಗೊಂಡಿದ್ದಾರೆ. ಬಲೂಚಿಸ್ತಾನದ ಮಾಸ್ತೋಂಗ್ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ಈ ರೈಲು ಕ್ವೆಟಾದಿಂದ ಪೇಶಾವರ್ಗೆ ಪ್ರಯಾಣ ಬೆಳೆಸಿತ್ತು ಅಂತ ಗೊತ್ತಾಗಿದೆ. ದಾಳಿಯ ಹೊಣೆಯನ್ನ ಯಾವುದೇ ಸಂಘಟನೆ ಹೊತ್ಕೊಂಡಿಲ್ಲ. ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಮಾರ್ಚ್ 11ನೇ ತಾರೀಕು ಜಫರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನ ಬಲೂಚಿಗಳು ಹೈಜಾಕ್ ಮಾಡಿದ್ರು. ಅನೇಕ ಪ್ರಯಾಣಿಕರನ್ನ ಬಲೂಚಿಗಳು ಹತ್ಯೆ ಮಾಡಿ ಹಲವರನ್ನ ಒತ್ತೆಯಾಳಾಗಿಟ್ಕೊಂಡಿದ್ರು. ಅದರ ಬೆನ್ನಲ್ಲೇ ಮತ್ತೀಗ ಈ ದಾಳಿ ನಡೆದಿದೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಮತ್ತು ಕ್ರಿಶ್ಚಿಯನ್ ಮಕ್ಕಳ ಪರಿಸ್ಥಿತಿ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಅಲ್ಪಸಂಖ್ಯಾತ ಹಿಂದೂ ಮಕ್ಕಳನ್ನೇ ಗುರಿಯಾಗಿಸಿ ಅಪಹರಣ, ಮತಾಂತರ, ಬಾಲ್ಯ ವಿವಾಹ, ಬಲವಂತದ ಮದುವೆ, ಬಾಲ ಕಾರ್ಮಿಕರನ್ನಾಗಿ ದುರಿಸೋದು ಸಾಮಾನ್ಯವಾಗಿದೆ. ಕ್ರಿಶ್ಚಿಯನ್ರಿಗೂ ಕೂಡ ಇದೇ ರೀತಿ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ಹೊರಗಿನವರಲ್ಲ, ಪಾಕಿಸ್ತಾನ ಸರ್ಕಾರದ್ದೇ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ಆಯೋಗ ಕಳವಳ ವ್ಯಕ್ತಪಡಿಸಿದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಮತಾಂತರ ಮಾಡಲಾಗ್ತಾ ಇದೆ. ಚಿಕ್ಕ ಮಕ್ಕಳನ್ನ ಏಜ್ ಆಗಿರೋ ಮುದುಕರಿಗೆಲ್ಲ ಮದುವೆ ಮಾಡಿಕೊಡ್ಲಾಗ್ತಾ ಇದೆ ಅಂತ ಹೇಳಿ ಆಯೋಗ ತನ್ನ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದೆ. ಪಾಕ್ನ ಪಂಜಾಬ್ನಲ್ಲಿ ಇಂಥ ಘಟನೆಗಳು ಹೆಚ್ಚಾಗಿ ನಡೆಯುತ್ತವೆ. ಪಾಕ್ ಸೇನೆಯ ಉಕ್ಕಿನ ಕಂಟ್ರೋಲ್ ಇರೋ ರಾಜ್ಯ ಇದು. ಅರ್ಧ ಮುಕ್ಕಾಲು ಪಾಕಿಸ್ತಾನ ಸೇನೆ ಫುಲ್ ಬರೀ ಪಂಜಾಬಿನೇ. ಹೀಗಾಗಿ ಅಲ್ಲೇ ಈ ರೀತಿ ಘಟನೆ ಆಗ್ತಾ ಇದೆ. ಸುಮಾರು 40% ಟೋಟಲ್ ಪಾಕಿಸ್ತಾನದಲ್ಲಾಗೋ ಘಟನೆಗಳು ಪಂಜಾಬ್ನಲ್ಲೇ ಆಗ್ತಿವೆ ಇಂಥವು. ಶಾಲೆಗಳಲ್ಲಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಅಲ್ಲಿ ಇಸ್ಲಾಮನ್ನು ಕಲೀರಿ ಅಂತ ಹೇಳಿ ಫೋರ್ಸ್ ಕೂಡ ಮಾಡಲಾಗ್ತಿದೆ. ಇದರಿಂದ ಅವರ ಧಾರ್ಮಿಕ ನಂಬಿಕೆಗಳಿಗೆ ಪೆಟ್ಟು ಕೊಡಲಾಗ್ತಿದೆ. ಶಿಕ್ಷಕರು ಮತ್ತು ಸಹಪಾಠಿಗಳು ಕೂಡ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ಪ್ರತ್ಯೇಕ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ಪಾಕಿಸ್ತಾನ ಸರ್ಕಾರವೇ ರಚಿಸಿರೋ ಮಕ್ಕಳ ಹಕ್ಕುಗಳ ರಾಷ್ಟ್ರೀಯ ಆಯೋಗ ಗಂಭೀರ ಆರೋಪಗಳನ್ನು ಮಾಡಿದೆ. ಭಾರತದ ಬ್ರಹ್ಮಪುತ್ರ ರಿವರ್, ಟಿಬೆಟ್ನಲ್ಲಿ ಯಾರ್ಲುಂಗ್ ಸಾಂಗ್ಪೋ ಅಂತ ಕರೆಯೋ ನದಿ, ಇದಕ್ಕೆ ಚೀನಾ ಅಧಿಕೃತವಾಗಿ ಡ್ಯಾಮ್ ನಿರ್ಮಾಣ ಕೆಲಸವನ್ನು ಶುರು ಮಾಡಿದೆ. ಇದಕ್ಕೆ ಭಾರತ ಮತ್ತೆ ಕಳವಳ ವ್ಯಕ್ತಪಡಿಸಿದೆ. ಇದು ದಕ್ಷಿಣ ಏಷ್ಯಾದ ನೀರಿನ ಭದ್ರತೆ, ಪರಿಸರ ವ್ಯವಸ್ಥೆ ಮತ್ತು ಭಾರತದ ನೀರಿನ ಹಕ್ಕುಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ವಿದೇಶಾಂಗ ಇಲಾಖೆಯ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಸಂಸತ್ನಲ್ಲಿ ಹೇಳಿದ್ದಾರೆ. ಹಾಗೆ ಈ ಡ್ಯಾಮ್ ನಿರ್ಮಾಣವನ್ನು ಭಾರತ ಎಚ್ಚರಿಕೆಯಿಂದ ಮಾನಿಟರ್ ಮಾಡ್ತಾ ಇದೆ. ಅಲ್ಲದೆ ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟ ಎಲ್ಲ ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರ ಹಿತಾಸಕ್ತಿಯ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಡ್ಯಾಮ್ ಅನ್ನು ನಿರ್ಮಿಸಿ ಚೀನಾ ಜಲವಿದ್ಯುತ್ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ.
ಈ ಡ್ಯಾಮ್ ನಿರ್ಮಾಣಕ್ಕೆ ಸುಮಾರು $167.8 ಬಿಲಿಯನ್ ಹಣವನ್ನು ಸುರಿತಾರೆ. ಇದನ್ನ ಚೀನಾದಲ್ಲಿರೋ 3 ಗಾರ್ಜಸ್ ಡ್ಯಾಮ್ಗಿಂತ ದೊಡ್ಡದಾಗಿ ನಿರ್ಮಾಣ ಮಾಡೋಕೆ ಚೀನಾ ಪ್ಲಾನ್ ಹಾಕೊಂಡಿದೆ. ಚೀನಾದಲ್ಲಿ ಉನ್ನತ ರಾಜತಾಂತ್ರಿಕ ಅಧಿಕಾರಿಯೊಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅವರನ್ನ ಲಿಯು ಜಿಯಾಂಕೋ ಅಂತ ಗುರುತಿಸಲಾಗಿದೆ. ಇವರು ಆಡಳಿತಾರೂಢ ಕಮ್ಯುನಿಸ್ಟ್ ಪಾರ್ಟಿಯ ವಿದೇಶಾಂಗ ಸಂಬಂಧಗಳ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಮುಂದೆ ಇವರೇ ಚೀನಾದ ವಿದೇಶಾಂಗ ಮಂತ್ರಿ ಕೂಡ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಈಗ ಇವರನ್ನ ವಿಚಾರಣೆಗಾಗಿ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಕಳೆದ ಜುಲೈನಲ್ಲಿ ವಿದೇಶಿ ಪ್ರವಾಸ ಮುಗಿಸಿ ಬಂದ ನಂತರ ಇವರನ್ನ ಬಂಧಿಸಲಾಗಿದೆ. ಸದ್ಯ ಇವರ ಬಂಧನಕ್ಕೆ ಸೂಕ್ತ ಕಾರಣ ಇನ್ನಷ್ಟೇ ಸ್ಪಷ್ಟವಾಗಬೇಕು. ಇನ್ನು ಪಾಕ್ನ ಉಗ್ರ ಕ್ಯಾಂಪ್ಗಳನ್ನು ಗುರಿಯಾಗಿಸಿ ಭಾರತ ನಡೆಸಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ವಾಯುಪಡೆ ಭಾನುವಾರ ಹೊಸ ವಿಡಿಯೋ ರಿಲೀಸ್ ಮಾಡಿದೆ. ಈ ವಿಡಿಯೋದಲ್ಲಿ ಪಾಕ್ನ ಉಗ್ರ ಕ್ಯಾಂಪ್ಗಳ ಮೇಲೆ ವಾಯುಪಡೆ ಹೇಗೆ ನಿಖರವಾಗಿ ದಾಳಿ ಮಾಡಿತ್ತು ಮತ್ತು ಇತ್ತೀಚೆಗೆ ವಾಯುಪಡೆ ನಡೆಸಿರೋ ಅನೇಕ ಮಿಷನ್ಗಳು ಹೇಗೆಲ್ಲ ಇತ್ತು ಅನ್ನೋದರ ವಿಜುವಲ್ಸ್ ಅನ್ನ ತೋರಿಸಲಾಗಿದೆ. ಹಾಗೆ ಯಾವ ರೀತಿ ದಾಳಿಗೆ ಪ್ಲಾನ್ ಮಾಡಿ ಅದನ್ನ ಯಶಸ್ವಿಯಾಗಿ ಎಕ್ಸಿಕ್ಯೂಟ್ ಮಾಡಲಾಯಿತು ಅಂತಲೂ ಕೂಡ ವಿವರಿಸಲಾಗಿದೆ. ಇನ್ನು ಟರ್ಕಿಯ ಸಿಂದಿರ್ಗಿ ಅನ್ನೋ ಕಡೆ ಭೂಕಂಪ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 6.1 ತೀವ್ರತೆ ದಾಖಲಾಗಿದೆ. ಇದರಿಂದ ಅನೇಕ ಕಟ್ಟಡಗಳು ಬಿದ್ದು ಹೋಗಿವೆ. ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಂಡಿದ್ದಾರೆ. ಕನಿಷ್ಠ 29 ಮಂದಿ ಗಾಯಗೊಂಡಿದ್ದಾರೆ. ಈ ಕಂಪನದ ಬೆನ್ನಲ್ಲೇ ಇಸ್ತಾಂಬುಲ್ ಸೇರಿ ಟರ್ಕಿಯ ಹಲವು ಕಡೆ ಕಂಪನದ ಅನುಭವ ಆಗಿದೆ ಅಂತ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮೆಕ್ಸಿಕೋ, ಅಲ್ಲೂ ಕೂಡ ಭೂಮಿ ಕಂಪಿಸಿದೆ. ಮೆಕ್ಸಿಕೋದ ಒಕ್ಸುಕಾ ಕರಾವಳಿ ಬಳಿ 5.65 ತೀವ್ರತೆಯ ಕಂಪನ ದಾಖಲಾಗಿದೆ. ಯಾವುದೇ ಸಾವು ನೋವು ವರದಿಯಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.